ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕೆ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ ರಾಜಸ್ಥಾನದ ಜಾಮ್ ನಗರದಲ್ಲಿ ನಡೆದಿರುವಂತ ಒಂದು ಘೋರ ಘಟನೆ. 2024 ಸಮಥಿಂಗ್ ಏಪ್ರಿಲ್ ತಿಂಗಳಲ್ಲೋ ಮೇ ತಿಂಗಳಲ್ಲೋ ನಡೆದಿರುವಂತ ಒಂದು ಘಟನೆ. 2024ರಲ್ಲಿ ನಡೆದಿರುವಂತಹ ಒಂದು ವಿಷಯನ ಈಗ ಯಾಕೋ ಮಾತಾಡ್ತಿದೀಯ ಅಂತ ಕೇಳಿದ್ರೆ, ಎಸ್ ಈಗ ಬೆಳಕಿಗೆ ಬಂದೈತೆ. ಅಂತದೇನಪ್ಪ ಮಾಡೋರೆ ಅಂತ ಕೇಳಿದ್ರೆ, ಜಿಗ್ನೇಶ್ ಮತ್ತೆ ಪೃಥ್ವಿ ಅನ್ನೋದು ಒಂದು ಲೇಡಿ ಹೆಸರು. ಇವರಿಬ್ರು ಕೂಡ ಕಪಲ್ಸ್, ಮದುವೆ ಆಗಿರುವಂತ ಜೋಡಿಗಳು. ಇವರ ಇಬ್ಬರ ನಡುವೆ ಏನಾದ್ರು ಜಗಳ ಬರ್ತಿತ್ತ ಅಂತ ಕೇಳಿದ್ರೆ ಜಗಳ ಬರ್ತಿತ್ತಂತೆ. ಯಾವಾಗಿನಿಂದ ಅಂತ ಕೇಳಿದ್ರೆ ಮದುವೆ ಆದಾಗ್ಲಿಂದಾನೇ ಏನಾದ್ರು ಜಗಳ ಬರ್ತಿತ್ತಂತೆ. ಈ ಇಬ್ಬರ ನಡುವೆ ಒಬ್ಬ ಬರ್ತಾನೆ, ಅವನ ಹೆಸರೇನು ಗೊತ್ತಾ? ನೀಲೇಶ್. ಆ ನೀಲೇಶ್ ಯಾರು ಅಂತ ಕೇಳಿದ್ರೆ ಆ ಲೇಡಿ ಪೃಥ್ವಿ ಅಂತ ಹೇಳಿದ್ನಲ್ಲ, ಆ ಪೃಥ್ವಿ ಅವರ ಬಾಯ್ ಫ್ರೆಂಡ್ ಅಂತೆ. ಆ ಬಾಯ್ ಫ್ರೆಂಡು ಬಂದು ಸಮಾಧಾನ ಮಾಡೋದು, ಮಾತಾಡ್ಸೋದು, ಈ ತರ ಎಲ್ಲ ಮಾಡ್ತಿರ್ತಾರೆ. ಜಿಗ್ನೇಶ್ ಮತ್ತೆ ನೀಲೇಶ್ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಅಂದ್ರೆ ಪೃಥ್ವಿ ಅವರ ಆ ಲೇಡಿ ಅವರ ಫ್ರೆಂಡು, ಲೇಡಿ ಅವರ ಹಸ್ಬೆಂಡು ಜಿಗ್ನೇಶ್ ಜೊತೆ ತುಂಬಾ ಕ್ಲೋಸ್ ಆಗ್ತಾರೆ. ತುಂಬಾ ಫ್ರೆಂಡ್ ಆದ್ಮೇಲೆ ಇಬ್ರು ಕೂಡ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ಸ್ವಂತ ಏನಾದ್ರು ಬಿಸ್ಲೆ ಹೇಳೋದಲ್ಲ, ಜಾಮ್ ನಗರದ ಡಾರೆಡ್ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದು ಆಫೀಸ್ ಅನ್ನ ತಗೊಂಡ್ರಂತೆ. ಅಂದ್ರೆ ತಗೊಂಡಿಲ್ಲ, ಲೀಸ್ ತಗೊಂಡಿದ್ರಂತೆ. ಇಬ್ರು ಕೂಡ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಹೇಳಿ. ಅದೆಂತ ಬಿಸ್ನೆಸ್ ಏನೋ ಗೊತ್ತಿಲ್ಲ, ಬಟ್ ಯಾರು ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ. ಬಟ್ ಇಬ್ರು ಕೂಡ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಅಷ್ಟು ಕ್ಲೋಸ್ ಆಗಿದ್ರಂತೆ. ಸೊ ಲೀಸ್ಗೆಲ್ಲ ತಗೊಂಡವ್ರೆ. ಆ ಆಫೀಸ್ ನ ರನ್ ಮಾಡ್ತಿದ್ ಯಾರು ಅಂತ ಕೇಳಿದ್ರೆ ಈ ನೀಲೇಶ್. ಸೊ ಇದಾಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಜಿಗ್ನೇಶ್, ಆ ಪೃಥ್ವಿ ಅವರ ಹಸ್ಬೆಂಡ್, ತನ್ನ ಗಂಡ ಎಲ್ಲಿಗೆ ಹೋದ ಅಂತಲೇ ಗೊತ್ತಿಲ್ವಂತೆ, ಎಲ್ಲಿಗೆ ಹೋದ್ರು ಅಂತಲೇ ಗೊತ್ತಿಲ್ವಂತೆ. ಅಂದ್ರೆ ಅವ್ರು ಹೇಳ್ತಿರ್ಲಿಲ್ಲ, ರಿಲೇಟಿವ್ಸ್ ಅಂದ್ರೆ ನೆಂಟರುಗಳೆಲ್ಲ ಹೇಳ್ತಿದ್ರಂತೆ, ನಿಮ್ಮ ಗಂಡ ಎಲ್ಲೋದ್ರು, ನಿಮ್ಮ ಹಸ್ಬೆಂಡ್ ಎಲ್ಲೋದ್ರು ಅಂತ ಎಲ್ಲರೂ ಕೇಳುವಾಗ ಇವ್ರೇನಂದವ್ರೆ ಗೊತ್ತಾ? ಈ ಪೃಥ್ವಿ, ಆ ಮಹಿಳೆ, ತನ್ನ ಗಂಡ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತವ್ರೆ ಒಂದು ಆಫೀಸಲ್ಲಿ. ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಯಾರೇ ಫೋನ್ ಮಾಡಿದ್ರು ಎತ್ತಿಕ್ಕಿಲ್ಲ, ಫೋನ್ನೇ ಮುಟ್ಟಕ್ ಬಿಡಲ್ಲ, ನಾನ್ ಫೋನ್ ಮಾಡಿದ್ರು ಎತ್ತಿಕ್ಕಿಲ್ಲ, ಅವ್ರೇ ಯಾವಾಗ ಫೋನ್ ಮಾಡ್ತಾರೋ ಅವಾಗ ಫೋನ್ ಮಾಡ್ತಾರೆ ಅಂತೇಳಿ. ಅಂದ್ರೆ ಆ ಲೇಡಿ 3 ತಿಂಗಳಿಗೊಂದ್ಸರಿನೇ ನನ್ನ ಗಂಡನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಂತೆ. ಇದೆಲ್ಲ ಹೆಂಗ್ ನಂಬುದ್ರೆ ಏನೋ. 2024 ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಡೆದಿರುವಂತ ಒಂದು ಘೋರ ಘಟನೆ. ಏನ್ ನಡೆದೈತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ತರ ಹೇಳ್ಕೊ ಬರ್ತಾರೆ, ಯಾರು ಕೂಡ ನಂಬಲ್ಲ. ಅಷ್ಟೆಲ್ಲ ನಂಬಿಸಿದ್ರು ಕೂಡ 2 ವರ್ಷಗಳ ಕಾಲ ಇದು ನಡೆದೈತೆ. ಇಲ್ಲವ್ರೆ ಆಸ್ಟ್ರೇಲಿಯಾದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ತವ್ರೆ. ಅವ್ರೇ ಅವ್ರಿಗೇನಾದ್ರು ಅನ್ಸಿದ್ರೆ ಮಾತ್ರ ಫೋನ್ ಎತ್ತುತ್ತಾರೆ, ಇಲ್ಲಾಂದ್ರೆ ಎತ್ತಿಕೆ ಇಲ್ಲ ಅಂತ ಹೇಳವ್ರೆ. ಸೊ ಇದನ್ನೇ ಹೇಳ್ಕೊಬತ್ತಾರಲ್ಲ ಅಂತೇಳಿ ತನ್ನ ಸಹೋದರ, ಆ ಜಿಗ್ನೇಶ್, ಈ ಲೇಡಿ ಅವರ ಹಸ್ಬೆಂಡ್ ಇಲ್ವಾ, ಅವರ ಸಹೋದರ ಇದ್ರಂತೆ. ಅವ್ರ ಹೆಸರು ಅಶೋಕ್. ಆ ಅಶೋಕ್ ಅವರು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ತನ್ನ ಅಣ್ಣ ಎಲ್ಲಿಗೆ ಹೋದ್ರು ಅಂತಲೇ ಗೊತ್ತಿಲ್ಲ, 2 ವರ್ಷ ಆಯ್ತು ನಾನು ಫೋನ್ ಮಾಡಿ ಮಾತಾಡಿ, ಅವ್ರು ಏನಾದ್ರು ಅಂತಲೇ ಗೊತ್ತಿಲ್ಲ, ವಿಚಾರಿಸಿ ಅಂತೇಳಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಕಂಪ್ಲೇಂಟ್ ಫೈಲ್ ಆದ್ಮೇಲೆ ಆ ಪೊಲೀಸ್ ಅವರೆಲ್ಲ ಹೋಗಿ ವಿಚಾರಿಸಿದಂತ ಸಂದರ್ಭದಲ್ಲಿ ಎಲ್ಲಾ ವಿಷಯಗಳು ಹೊರಗಡೆ ಬಂದೈತೆ. ಏನಪ್ಪಾ ಅದು ಅಂತ ಕೇಳಿದ್ರೆ ಏನಿಲ್ಲ, ತನ್ನ ಗಂಡನನ್ನ ಆ ಆಫೀಸ್ ಅಂತ ಹೇಳೋನಲ್ಲ, ಆ ಆಫೀಸಲ್ಲಿ 12 ಅಡಿ ಆಳವಾಗಿ ತೋಡಿ ತನ್ನ ಗಂಡನನ್ನ ಮಣ್ಣು ಮಾಡಿ ಬಂದವ್ರೆ. ಎಲ್ಲಾರನ್ನೂ ನಂಬಿಸವ್ರೆ 2 ವರ್ಷ. ಆ ಜಿಗ್ನೇಶ್ ಅವರ ರಿಲೇಟಿವ್ ಆಗಿರ್ಬೋದು, ಈ ಪೃಥ್ವಿ, ಈ ಲೇಡಿ ಅವರ ರಿಲೇಟಿವ್ ಆಗಿರ್ಬೋದು, ಎಲ್ಲಾರನ್ನೂ ನಂಬಿಸವ್ರೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಹಿಡಿದು ವಿಚಾರಿಸಿದಂತ ಸಂದರ್ಭದಲ್ಲಿ ಏನ್ ಹೇಳವ್ರೆ ಅಂತಂದ್ರೆ, ಆ ಜಿಗ್ನೇಶ್ ಮತ್ತೆ ನೀಲೇಶ್ ಅಂತ ಹೇಳೋನಲ್ಲ, ಇಬ್ರು ಕೂಡ ಫ್ರೆಂಡು. ಮೊದ್ಲೇ ಇವರು ಫ್ರೆಂಡ್ ಆಗಿದ್ರು. ಯಾರು? ಆ ನೀಲೇಶ್. ಅಂದ್ರೆ ಮದುವೆಗೂ ಮುಂಚೆ ಲವ್ ಆಗಿತ್ತಂತೆ ನೀಲೇಶ್ ಮತ್ತೆ ಪೃಥ್ವಿ. ಈ ಲೇಡಿಗೂ ಮತ್ತೆ ನೀಲೇಶ್ಗೂ ಲವ್ ಆಗಿತ್ತಂತೆ. ಮದುವೆ ಆದ್ಮೇಲೂ ಕೂಡ ಅದು ಕಂಟಿನ್ಯೂ ಆಗೈತೆ. ಕಂಟಿನ್ಯೂ ಆದ್ಮೇಲೆ ಈ ವಿಷಯ ತನ್ನ ಗಂಡ ಜಿಗ್ನೇಶ್ ಗೊತ್ತಾಗಿ, ಆ ಜಿಗ್ನೇಶ್ ಅವರು ಇಬ್ರು ಕೂರಿಸ್ಕೊಂಡು ಮಾತಾಡಿ, ಬೇಡ ಇದೆಲ್ಲ ಬಿಟ್ಬಿಡ್ರಪ್ಪ ಅಂತೇಳಿ ಅವಾಗ್ಲೂ ಕೂಡ ಕೂಲ್ ಆಗಿದ್ದಿ ಮಾತಾಡವ್ರೆ. ಇದೇನಾಗೈತೆ ಅಂತಂದ್ರೆ ಆ ನೀಲೇಶ್ಗೂ ಮತ್ತೆ ಈ ಪೃಥ್ವಿ, ಈ ಲೇಡಿಗೂ ಕೂಡ ಕೋಪ ಬಂದು ತನ್ನ ಗಂಡನನ್ನೇ ಸಾಯಿಸ್ಬೇಕು ಅಂತ ಹೇಳಿ ಏನ್ ಮಾಡೋರೆ ಗೊತ್ತಾ? ಅವ್ರು ಡ್ರಿಂಕ್ಸ್ ಮಾಡ್ತಿದ್ರೇನೋ, ಆ ಡ್ರಿಂಕ್ಸ್ ಅಲ್ಲಿ ಸೈನೈಡ್ ನ ಮಿಕ್ಸ್ ಮಾಡಿ ತನ್ನ ಗಂಡನನ್ನೇ ಕೊಂದಿದ್ದಾರೆ. ಸೊ ಈ ತರ ಮಾಡಿದ ಮೇಲೆ ಇಬ್ರು ಸೇರ್ಕೊಂಡು ಆ ಆಫೀಸಲ್ಲಿ 12 ಅಡಿ ಆಳವಾಗಿ ಗುಂಡಿ ತೋಡಿ ಮಣ್ಣು ಮಾಡಿ 2 ವರ್ಷ, ನಾನು ಮೊದಲೇ ಹೇಳೋನಲ್ಲ, 2 ವರ್ಷ ರಿಲೇಟಿವ್ಸ್ ಯೋಚನೆ ಮಾಡಿ ತನ್ನ ಗಂಡ ಏನ್ ಮಾಡೋರೆ ಅಂತ ಇವ್ರಿಗೆ ಗೊತ್ತಾಯ್ತು. ಬಟ್ ಯಾರಿಗೂ ಗೊತ್ತಾಗ್ಲಿಲ್ಲ, ಯಾವ ರಿಲೇಟಿವ್ ಗೊತ್ತಾಗ್ಲಿಲ್ಲ. ಎಲ್ಲಾ ರಿಲೇಟಿವ್ಸ್ ಫಂಕ್ಷನ್ಗೆ ಹೋಗಿ ಮಾತಾಡ್ಸ್ಕೊ ಬಂದವ್ರೆ. ತನ್ನ ಗಂಡನ ಫಂಕ್ಷನ್ ಅಂದ್ರೆ ರಿಲೇಟಿವ್, ಆ ಫಂಕ್ಷನ್ಗಳೆಲ್ಲ ಹೋಗಿ ಅಟೆಂಡ್ ಮಾಡಿ ಚೆನ್ನಾಗಿ ಮಾತಾಡ್ಕೊಂಡು ನಗನಗ್ತಾ ಇಟ್ಕೊಂಡು, ಸೊ ಈ ತರ ಮಾಡ್ಕೊ ಬಂದವ್ರೆ. ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ಯಾರಾಗಿರ್ಲಿ, ಮದುವೆಗೂ ಮುಂಚೆ ಅವ್ರವ್ರ ಇಷ್ಟ ಆಯ್ತಾ ಅಂತ ಅಂದ್ರೆ ಕನ್ಫರ್ಮ್ ಆಗಿ ಗೊತ್ತಾದ್ರೆ ಮಾತ್ರ ಮದುವೆ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮದುವೆನೇ ಬೇಡ ಅಂತ ಹೇಳ್ಬಿಡಿ. ಇಷ್ಟ ಇಲ್ಲ ಅಂತಂದ್ರೆ ಡೈವರ್ಸ್ ಆಪ್ಷನ್ ಇತ್ತು. ಎಷ್ಟೋ ಜನ ಡೈವರ್ಸ್ ಕೊಟ್ಬಿಟ್ಟು ಹೋಯ್ತವ್ರೆ. ಇವರಿಬ್ರು ಮಾಡಿರುವಂತಹ ತಪ್ಪಿಗೆ ಜಿಗ್ನೇಶ್ ಏನ್ ತಪ್ಪು ಮಾಡಿದ್ರು? ಈ ಜಿಗ್ನೇಶ್ ಈಗ ಇಲ್ಲ ಅಂದ್ರೆ ಮದುವೆಗೂ ಮುಂಚೆ ಲವ್ ಆಗೈತೆ. ಮದುವೆಗೂ ಮುಂಚೆ ಈ ಜಿಗ್ನೇಶ್ ಅವ್ರನ್ನ ಮಾತಾಡ್ಸುವಾಗ ಅಂದ್ರೆ ಎಂಗೇಜ್ಮೆಂಟ್ ಆದಂತ ಸಂದರ್ಭದಲ್ಲೇ ಹೇಳಿದ್ರೆ ಈಗ ಒಂದು ಜೀವ ಉಳಿತಿತ್ತ? ಅವಾಗ್ಲೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮುಗೀತಪ್ಪ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದು ಟಾಟಾ ಬಾಯ್ ಬಾಯ್. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.